ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ CM ಶಂಕರ್. ರಾಜ್ಯದಲ್ಲಿ ಅಲ್ಪಸಂಖ್ಯಾತರನ್ನು ರಾಜಕೀಯವಾಗಿ ಬಹಳ ತೀರಾ ಹಿಂದುಳಿಯುವಂತೆ ಮಾಡಲಾಗುತ್ತಿದೆಯೇ, ಇಲ್ಲ ಬರೀ ಅಲ್ಪಸಂಖ್ಯಾತರು ರಾಜಕಾರಣಿಗಳಿಗೆ ವೋಟ್ ಬ್ಯಾಂಕ್ ಆಗಿ ಪರಿಣಮಿಸಿದ್ದಾರೆಯೇ ಅನ್ನೋ ಒಂದು ಅನುಮಾನಗಳು ಈಗ ಅಲ್ಪಸಂಖ್ಯಾತರಲ್ಲಿ ಮೂಡ್ತಾ ಇದೆ. ಏನಪ್ಪ ಇಲ್ಲಿ ಈ ವಿಚಾರ ಯಾಕೆ ಬಂತು, ಚುನಾವಣೆಗಳು ಮುಗಿದ ಬಳಿಕ ಈ ವಿಚಾರ ಯಾಕೆ ಬಂತು ಅನ್ನೋದು ಒಂದು ನಿಮಗೆ ಗೊಂದಲ ಅನಿಸ್ಬೋದು. ರಾಜ್ಯದಲ್ಲಿ 28 ಸಂಸತ್ ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್, ಬಿಜೆಪಿ, JDS 3 ಪಕ್ಷಗಳಿಂದ ಸುಮಾರು 56 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು. ಅದರಲ್ಲಿ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಯಾರೊಬ್ಬರಿಗೂ ಒಂದು ಅಭ್ಯರ್ಥಿ ಕೂಡ ಇಲ್ಲಿ ಗೆದ್ದಿಲ್ಲ. ಕಾಂಗ್ರೆಸ್ ಪಕ್ಷದಿಂದ 28 ಸ್ಥಾನಗಳಿಗೆ ಸ್ಪರ್ಧೆ ಮಾಡಲಾಗಿತ್ತು. ಅದರಲ್ಲಿ ಬೆಂಗಳೂರು ಕೇಂದ್ರ ಬೆಂಗಳೂರು ಸೆಂಟ್ರಲ್ನಲ್ಲಿ ಮಾತ್ರ ಮನ್ಸೂರ್ ಅಲಿ ಖಾನ್ ಅವರಿಗೆ ಮಾತ್ರ ಟಿಕೆಟ್ ನೀಡಲಾಗಿತ್ತು. ಇನ್ನು ಉಳಿದಂತೆ ಎಲ್ಲೂ ಕೂಡ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಯಾರಿಗೂ ಕೂಡ ಟಿಕೆಟ್ ನೀಡಿಲ್ಲ. ಇಲ್ಲಿ ರಾಜ್ಯದಲ್ಲಿ 65 ಲಕ್ಷಕ್ಕೂ ಅಧಿಕ ಇರುವಂತ ಲಿಂಗಾಯತ ಸಮುದಾಯದಲ್ಲಿ 7 ಜನ ಸಂಸದರಿದ್ದಾರೆ. 60 ಲಕ್ಷಕ್ಕೂ ಅಧಿಕ ಇರುವಂತ ಒಕ್ಕಲಿಗ ಸಮುದಾಯದಲ್ಲಿ 5 ಜನ ಸಂಸದರಿದ್ದಾರೆ. ಸುಮಾರು 14 ಲಕ್ಷಕ್ಕೂ ಅಧಿಕ ಇರುವಂತ ಬ್ರಾಹ್ಮಣ ಸಮುದಾಯದಲ್ಲಿ 3 ಜನ ಸಂಸದರಿದ್ದಾರೆ. ಇನ್ನು 2 ರಿಂದ 3 ಲಕ್ಷ ಇರುವಂತಹ ಬಂಟ್ ಸಮುದಾಯದಲ್ಲೂ ಒಬ್ಬ ಸಂಸದರಿದ್ದಾರೆ. ಜೊತೆಗೆ 15 ಲಕ್ಷಕ್ಕೂ ಅಧಿಕ ಇರುವಂತ ಬಿಲ್ಲವ ಸಮುದಾಯದಲ್ಲೂ ಕೂಡ ಒಬ್ಬ ಸಂಸದರಿದ್ದಾರೆ. ಹೀಗಿರುವಾಗ ಸುಮಾರು 75 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯುಳ್ಳ ಮುಸ್ಲಿಂ ಸಮುದಾಯದಲ್ಲಿ ಒಬ್ಬ ಸಂಸದರು ಕೂಡ ಈ ಬಾರಿ ಲೋಕಸಭೆಗೆ ಆಯ್ಕೆಯಾಗದೇ ಇರೋದು ಒಂದು ದುರಂತ ವಿಚಾರ ಅಂತ ಹೇಳ್ಬೋದು. ಸ್ನೇಹಿತರೆ, ಕಳೆದ 2 ದಶಕಗಳಿಂದ ಏನು ನಮ್ಮ ರಾಜ್ಯದಿಂದ ಇದುವರೆಗೂ ಯಾರೂ ಕೂಡ ಮುಸ್ಲಿಂ ಸಮುದಾಯದಿಂದ ಒಬ್ಬ ಸಂಸದರಾಗಿ ಆಯ್ಕೆಯಾಗಿಲ್ಲ. ಇದನ್ನು ಗಮನಿಸ್ತಾ ಹೋದ್ರೆ ಬರೀ ಅಲ್ಪಸಂಖ್ಯಾತರು ಬೌದ್ಧರು ಇರ್ಬೋದು, ಕ್ರಿಶ್ಚಿಯನ್ರು ಇರ್ಬೋದು, ಜೈನರು ಇರ್ಬೋದು, ಜೊತೆಗೆ ಇನ್ನು ಉಳಿದಂತ ಇತರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಸಮುದಾಯಗಳಿಂದನೂ ಯಾರೂ ಕೂಡ ಇದುವರೆಗೂ ಸಂಸತ್ ಸದಸ್ಯ ಸ್ಥಾನಕ್ಕೆ ಆಯ್ಕೆ ಆಗಿಲ್ಲ. ಇದು ಒಂದು ದೊಡ್ಡ ದುರಂತ ವಿಚಾರ ಅನ್ಬೋದು. ರಾಜ್ಯದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸಮುದಾಯಗಳು ಮೀಸಲಾತಿ ಅಡಿ ಅವರು ಆಯ್ಕೆ ಆಗ್ತಾ ಇದ್ದಾರೆ. ಅದನ್ನ ಬಿಟ್ರೆ ಇನ್ನು ಉಳಿದಂತೆ ರಾಜಕೀಯವಾಗಿ ಸಾಕಷ್ಟು ಹಿಂದುಳಿದಿರುವಂತಹ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ಕೊಡುವಲ್ಲಿ ರಾಜಕೀಯ ಪಕ್ಷಗಳು ಸಂಪೂರ್ಣವಾಗಿ ವಿಫಲವಾಗಿದೆ ಎಂದರೆ ತಪ್ಪಾಗಲಾರದು. ಅಲ್ಪಸಂಖ್ಯಾತರು 20%ಕ್ಕೂ ಅಧಿಕವಾಗಿ ಇದ್ದಾರೆ. ಆದರೆ ಇವರು ಯಾರಿಗೂ ಕೂಡ ರಾಜಕೀಯವಾಗಿ ಇನ್ನೂ ಸ್ಥಾನಮಾನಗಳನ್ನ ಕೊಟ್ಟಿಲ್ಲ. ಈ ಬಾರಿ ಕಳೆದ ಬಾರಿ 2023ರಲ್ಲಿ ನಡೆದಂತ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ರಾಜಕೀಯವಾಗಿ ಸ್ಥಾನಮಾನಗಳನ್ನು ಕೊಡುವಲ್ಲೂ ಕೂಡ ಸಾಕಷ್ಟು ಎಡವಿದ್ದಾರೆ ಅನ್ನೋದು ಗಂಭೀರ ಆರೋಪವಾಗಿದೆ. ಈಗ ಮುಸ್ಲಿಂ ಸಮುದಾಯದಿಂದ 2 ಸಚಿವರಿದ್ದಾರೆ. ಇನ್ನು ಉಳಿದಂತೆ ನಿಗಮ ಮಂಡಳಿಗಳಲ್ಲಿ ಕೂಡ ಇವರಿಗೆ ಅನ್ಯಾಯ ಆಗಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಬರೀ ಅಲ್ಪಸಂಖ್ಯಾತರು ರಾಜಕೀಯವಾಗಿ ಮತ ಹಾಕಲಿಕ್ಕೆ ಮಾತ್ರ ಮೀಸಲಾಗಿದ್ದಾರೆ ಅನ್ನೋ ಒಂದು ಅನುಮಾನಗಳು ಕಾಡ್ತಾ ಇದೆ. ಇನ್ನಾದ್ರೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಪ್ರಮುಖರಿಗೆ ರಾಜಕೀಯವಾಗಿ ಒಂದು ಅವಕಾಶಗಳನ್ನ ಮಾಡಿಕೊಡ್ಲಿ ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಆದರೆ ಅಲ್ಪಸಂಖ್ಯಾತ ಮುಖಂಡರು ಬರೀ ನಾವು ಮತ ಹಾಕೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ನಮಗೂ ಕೂಡ ರಾಜಕೀಯವಾಗಿ ಸ್ಥಾನಮಾನ ಕೊಡಿ ಅಂತ ಕೇಳೋದ್ರಲ್ಲೂ ಕೂಡ ಅವರು ಮುಂಚೂಣಿಗೆ ಬರಬೇಕನ್ನೋದು ಈಗ ರಾಜ್ಯದಲ್ಲಿ ಎದ್ದಿರುವ ಒಂದು ಕೂಗಾಗಿದೆ.